ಕೇವಲ ಸಾಹಸ ಅಂತ ಹೇಳಕ್ಕಾಗಲ್ಲ, ಇದನ್ನ ದುಸ್ಸಾಹಸ ಮಾಡಿದ್ರು ಅವತ್ತು ರವಿಚಂದ್ರನ್ ಅವರು. ಕೆಲವು ಪತ್ರಕರ್ತರಿದ್ದಾರೆ ಗಾಂಧಿನಗರದಲ್ಲಿ, ಅವರೊಂದಷ್ಟು ಜನ ಪೂರ್ವಾಗ್ರಹ ಪೀಡಿತರು. ಅವರು ಮೊದಲೇ ಆ ಸಿನಿಮಾಗಳನ್ನ ಇವು ಏನು ಕಸದ ಬುಟ್ಟಿಗೆ ಸೇರಿಸ್ಬಿಡ್ತಾರೆ. ಬಟ್ ನನ್ನನ್ನು ಎಲ್ಲೋ ಒಂದು ರೀತಿಯಲ್ಲಿ ಒಂದು ಶಾಂತಿ ಕ್ರಾಂತಿ ಟೈಮಲ್ಲಿ ನಾನು ಏನೋ ಮಾತಾಡಿದೆ ಅನ್ನೋದು, ಏನೂ ಮಾತಾಡೇ ಇಲ್ಲ ನಾನು ಅಂಥದ್ದು, ಏನೋ ಮಾತಾಡಿದೆ ಅನ್ನೋದು ಒಂದು ಇನ್ಸಿಡೆಂಟ್ನ ಕ್ರಿಯೇಟ್ ಮಾಡ್ಕೋತಾರೋ, ಅದೇನೋ ಒಂದು ಕೆಟ್ಟ ಸಮಯ ಅಂತೂ ಒಂದು ಬರುತ್ತೆ. ಇವತ್ತಿನ ಬೆಂಗಳೂರಿನ ಎಲ್ಲಾ ಸ್ಟಾರ್ ಹೋಟೆಲ್ಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಅನಂತ್ ನಾಗ್ ಅವರಂತ ಲವರ್ ಬಾಯ್ ಖ್ಯಾತಿಯ ಅನಂತ್ ನಾಗ್ ಅವ್ರನ್ನ ಅಲ್ಲಿ ಖಳನಾಯಕನಾಗಿ ತಂದಿದ್ದನ್ನ ಬಹುಶಃ ಜನ ಒಪ್ಲಿಲ್ಲ ಅನಿಸ್ತ ನನಗೆ. ಕಡಿಮೆ ಗಳಿಕೆ ಏನಲ್ಲ, 8 ಕೋಟಿ ಗಳಿಕೆ ಮಾಡ್ತು, ಬಟ್ ಹಾಕಿದ್ದ ಬಡ್ಜೆಟ್ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಸೊ ಇವತ್ತಿನ ಸಿನಿಮಾದಲ್ಲಿ 250 ರೂಪಾಯಿ ಟಿಕೆಟ್ ಇದೆ, 400 ರೂಪಾಯಿ ಇದೆ, 500 ರೂಪಾಯಿ ಇದೆ, ಹಿಂಗೆಲ್ಲ ಟಿಕೆಟ್ ಅಂತಾರೆ. ಇವತ್ತಿಗೆ ಆ ಮಟ್ಟದ್ದು ಅವತ್ತು 2 ರೂಪಾಯಿ 3 ರೂಪಾಯಿ ಟಿಕೆಟ್, ಆ 2-3 ರೂಪಾಯಿ ಟಿಕೆಟ್ 10 ಕೋಟಿ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಇತ್ತು. ರಾಜ್ ಕಪೂರ್ ಅವರು ಇಂಥದೇ ಒಂದು ಸಾಹಸವನ್ನ ಸುಮಾರು 70ರ ದಶಕದಲ್ಲಿ ಮಾಡ್ತಾರೆ. ಅದ್ಭುತವಾದ ಸಿನಿಮಾ ಮಾಡ್ತಾರೆ, ಮೇರಾ ನಾಮ್ ಜೋಕರ್ ಅಂತ ಹೇಳಿ. ತಮ್ಮ ಇಡೀ ಜೀವಮಾನದ ಎಲ್ಲ ಒಟ್ಟು ಸಂಪಾದನೆಯನ್ನ ಹಾಕ್ಬಿಡ್ತಾರೆ. ದುರಂತ ಅವರು ಸತ್ತ ಎಷ್ಟೋ ವರ್ಷಗಳ ನಂತರ ಆ ಮೇರಾ ನಾಮ್ ಜೋಕರ್ ಸಿನಿಮಾ ಮತ್ತೆ ರಿಲೀಸ್ ಆಗ್ತದೆ. ಬಾಕ್ಸ್ ಆಫೀಸ್ ಅಲ್ಲಿ ದೊಡ್ಡ ಯಶಸ್ಸನ್ನ ಕಾಣುತ್ತೆ. ದುರಂತ ಯಾಕೋ ರವಿಚಂದ್ರನ್ ಅವ್ರ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಅವರು ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡು ಮಾಡಿದಂತ ಸಿನಿಮಾಗಳೆಲ್ಲ ಅವ್ರಿಗೆ ಏನು ಬಾಕ್ಸ್ ಆಫೀಸ್ ಅಲ್ಲಿ ಮಾತ್ರ ಸೋಲಾಗ್ತದೆ. ಹೈಲಿ ಎಕ್ಸ್ಪೆಕ್ಟೆಡ್ ಸಿನಿಮಾ. ಇಡೀ ಕನ್ನಡ ಚಲನಚಿತ್ರರಂಗ ಒಂದೇ ಅಲ್ಲ, ದಕ್ಷಿಣ ಭಾರತದ ಚಲನಚಿತ್ರರಂಗ ನೋಡ್ತಾ ಇದ್ದೀವಿ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಅಂತ ಮಾಡಿ ತೋರಿಸಿದ್ದು ರವಿಚಂದ್ರನ್ ಅವರು. ಭಾರತ ದೇಶದ ಇಡೀ ಚಿತ್ರರಂಗಗಳೇ ಮತ್ತೆ ಕರ್ನಾಟಕದ ಕಡೆ ಮೊದಲನೇ ಬಾರಿ ತಿರುಗಿ ನೋಡಂಗೆ ಮಾಡಿದಂತ ಕೀರ್ತಿ ಆ ರವಿಚಂದ್ರನ್ ಅವ್ರಿಗೆ ಸಲ್ತದೆ. ಇವತ್ತಿನ ಪ್ಯಾನ್ ಇಂಡಿಯಾಗಳು ಡಬ್ ಮಾಡ್ತಾರೆ, ಬಹುತೇಕ ಭಾಷೆಗೆ ವಾಯ್ಸ್ ಅನ್ನ ಡಬ್ ಮಾಡ್ತಾರೆ. ಅವತ್ತಿಗೆ 3 ಯೂನಿಟ್ಗಳನ್ನ ಹಾಕೊಂಡು 3 ಹೀರೋಗಳನ್ನ ಹಾಕೊಂಡು ಒಂದೇ ಬಾರಿ ಅದನ್ನ ಸಿನಿಮಾ ಮಾಡೋದಿತ್ತಲ್ಲ, ಅದು ಆ ಸಾಹಸಕ್ಕೇನೆ ನಾವು ಏನ್ ಕೊಟ್ರು ಸಾಲದು. ನಮ್ಮ ಊರು ಎಂದು ರಾಮರಾಜ್ಯವಾಗದು, ನಮ್ಮ ಸುತ್ತಿಗಿರೋ ಶಾಪ ಬಿಟ್ಟು ಹೋಗದು. ಅವ್ರ ಜೀವನದಲ್ಲಿ ಶಾಂತಿ ಕ್ರಾಂತಿ ತೆಗೆದು ಅವ್ರ ಜೀವನದಲ್ಲೇ ಶಾಂತಿ ಹೋಯ್ತು. ಆದ್ರೆ ಕರ್ನಾಟಕ ಚಿತ್ರರಂಗದಲ್ಲಿ ಕ್ರಾಂತಿ ಅಂತೂ ಆಗಿದ್ದು ಸತ್ಯ. ಬಹಳ ಯಶಸ್ವಿಯಾಗಿ ಎಷ್ಟೋ ತಿಂಗಳುಗಳು ಅಥವಾ ವರ್ಷಗಳ ನಂತರ ಆಡಿಯೋ ಕ್ಯಾಸೆಟ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ರು. ಅದು ಸಿನಿಮಾ ಸಕ್ಸಸ್ ಆದ್ರೆ ಮಾತ್ರ. ಆದರೆ ಆ ಟ್ರೆಂಡ್ ಅನ್ನೇ ಬದಲಾಯಿಸಿ ಹೊಸ ಒಂದು ಟ್ರೆಂಡ್ ಅನ್ನ ಹುಟ್ಟಾಕಿದ್ದು ರವಿಚಂದ್ರನ್ ಅವರು. ಆದ್ಮೇಲೆ ನಾನು ರಾಜಘಟ್ಟ ರವಿ ಏನಿವತ್ತು ಕರ್ನಾಟಕದಲ್ಲಿ ಬಹಳ ಟ್ರೆಂಡಿಂಗ್ ಅಲ್ಲಿ ನೋಡ್ತಾ ಇರೋದು 35 ವರ್ಷಗಳ ನಂತರ, ಸರಿ ಸುಮಾರು 35 ವರ್ಷಗಳ ನಂತರ, 3.5 ದಶಕಗಳ ನಂತರ ಒಂದು ಸುದ್ದಿ, ಒಂದು ಸಿನಿಮಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರೋದು ನಾನು ಮೊದಲನೇ ಬಾರಿ ನೋಡ್ತಾ ಇದ್ದೀನಿ. ಶಾಂತಿ ಕ್ರಾಂತಿ ಎಲ್ಲರೂ ಇವಾಗ ಮತ್ತೆ ಅದನ್ನ ರಿಲೀಸ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ಅಭಿಮಾನಿಗಳು ಒಂದು ಒತ್ತಾಯನ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದ ತುಂಬೋಗಿದೆ. ನಿಜಕ್ಕೂ ಕೆಲವು ಬಾರಿ ಎಷ್ಟೋ ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ತಮ್ಮ ಜೀವಮಾನದ ಎಲ್ಲ ಕ್ರೋಢೀಕರಣ ಮಾಡಿರೋಂತ ದುಡ್ದಿರೋಂತ ಅಷ್ಟು ಹಣವನ್ನ ಒಂದೇ ಬಾರಿ ಹಾಕಿ ತಮ್ಮ ದೇಹದಲ್ಲಿರೋ ಅಷ್ಟು ಶಕ್ತಿಯನ್ನ ಬಸಿದು ಮಾಡೋಂತ ಕೆಲವು ಕೆಲಸಗಳು ಕೆಲವು ಬಾರಿ ಮಕಾಡೆ ಮಲಗ್ಬಿಡ್ತವೆ. ಮನುಷ್ಯ ಬಿದ್ದೋಗ್ಬಿಟ್ಟ, ಪಾತಾಳನೆ ಸೇರ್ಬಿಟ್ಟ, ಇನ್ನು ಅವನು ಜೀವಮಾನದಲ್ಲಿ ಅವನು ಎದ್ದೋಳಲ್ಲ ಅನ್ನೋಂಥ ಪರಿಸ್ಥಿತಿಯಿಂದ ಎದ್ದು ಬಂದಂಥವ್ರನ್ನ ನಾವು ನಿಜ ಜೀವನದ ನಾಯಕರು ಅಂತ ಹೇಳ್ತೀವಿ. ಅದೇ ರೀತಿ ಶಾಂತಿ ಕ್ರಾಂತಿ ಅನ್ನುವಂಥ ಅದ್ಭುತವಾದ ಸಿನಿಮಾ, ಪ್ರಯೋಗಾತ್ಮಕವಾದ ಸಿನಿಮಾ. ಕೇವಲ ಸಾಹಸ ಅಂತ ಹೇಳಕ್ಕಾಗಲ್ಲ, ಇದನ್ನ ದುಸ್ಸಾಹಸ ಮಾಡಿದ್ರು ಅವತ್ತು ರವಿಚಂದ್ರನ್ ಅವರು. ಎಲ್ರಿಗೂ ನಿಮ್ಗೆ ಗೊತ್ತೇ ಇರುವಂತದ್ದೇ 10 ಕೋಟಿ 4 ಭಾಷೆಗಳಲ್ಲಿ, ಆಯಾ ಭಾಷೆಗಳಲ್ಲಿ ಅವತ್ತಿನ ಮೇರು ನಟರನ್ನ ಬಳಸಿ ತೆಲುಗಿನಲ್ಲಿ ನಾಗಾರ್ಜುನ್ ಅವ್ರನ್ನ, ತಮಿಳಿನಲ್ಲಿ ಮತ್ತು ಹಿಂದಿಯಲ್ಲಿ ರಜನಿಕಾಂತ್ ಅವ್ರನ್ನ ಹಾಕೊಂಡು ಸಿನಿಮಾವನ್ನ ಮಾಡುವಂತ ಧೈರ್ಯ ಮಾಡಿದಾರಲ್ಲ, ಆ ಧೈರ್ಯಕ್ಕೆ ನಾವೇನ್ ಕೊಟ್ರು ಕಡಿಮೆನೆ ಆಗುತ್ತೆ. ಯಾಕಂದ್ರೆ ಕೆಲಸ ಮಾಡುವಂಥದ್ದು ಬೇರೆ, ಆಲೋಚನೆ ಮಾಡುವಂಥದ್ದು ಬೇರೆ. ಇದನ್ನ ಆಲೋಚನೆ ಮಾಡಕ್ ಸಹ ಹೆದರಿಕೆ ಆಗುತ್ತೆ ಅಂತದ್ದು. ಇಂಥದ್ದೇ ಒಂದು ನಿಮ್ಗೆ ಉದಾಹರಣೆ ಕೊಡ್ಬೇಕಾದ್ರೆ, ಏನು ಇಂಡಿಯ ಶೋಮ್ಯಾನ್, ಯಾವ ಬಾಲಿವುಡ್ನ ಶೋಮ್ಯಾನ್ ಖ್ಯಾತಿಯ ರಾಜ್ ಕಪೂರ್ ಅವರು ಇಂಥದ್ದೇ ಒಂದು ಸಾಹಸವನ್ನ ಸುಮಾರು 70ರ ದಶಕದಲ್ಲಿ ಮಾಡ್ತಾರೆ. ಅದ್ಭುತವಾದ ಸಿನಿಮಾ ಮಾಡ್ತಾರೆ, ಮೇರಾ ನಾಮ್ ಜೋಕರ್ ಅಂತ ಹೇಳಿ. ತಮ್ಮ ಇಡೀ ಜೀವಮಾನದ ಎಲ್ಲ ಒಟ್ಟು ಸಂಪಾದನೆಯನ್ನ ಹಾಕ್ಬಿಡ್ತಾರೆ. ನಿಮ್ಗೆ ಗೊತ್ತಿರ್ಲಿ ಸ್ನೇಹಿತರೆ, ರಷ್ಯಾದಿಂದ ಸರ್ಕಸ್ ಅವ್ರನ್ನೇ ಕರೆಸಿ, ರಷ್ಯಾ ದೇಶದಿಂದ ಕರೆಸಿ ಸರಿ ಸುಮಾರು 60 ದಿವಸಗಳ ಕಾಲ ಭಾರತದಲ್ಲಿ ಇಟ್ಕೊಂಡು ಚಿತ್ರೀಕರಣ ಮಾಡ್ತಾರೆ. ಚಿತ್ರ ರಿಲೀಸ್ ಆಗ್ತದೆ. ತಮ್ಮ ಎಲ್ಲ ಸಂಪಾದನೆ, ಆಸ್ತಿ, ಮನೆ, ಮಠ ಎಲ್ಲವನ್ನು ಅಡಗಿಡ್ಬೇಕಾದಂತ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ.
ಆದ್ರೂ ಎದೆಗುಂದಲ್ಲ, ಸಿನಿಮಾನ ಮಾಡ್ತಾರೆ. ದುರಂತ ಅಂದ್ರೆ ಸಿನಿಮಾ ಫ್ಲಾಪ್ ಆಗ್ಬಿಡುತ್ತೆ, ಸಿನಿಮಾ ಗಳಿಕೆಯಲ್ಲಿ ಫ್ಲಾಪ್ ಆಗ್ಬಿಡ್ತದೆ, ಸಿನಿಮಾ ನಿಂತ್ಕೊಳ್ಳಲ್ಲ ಚಿತ್ರಮಂದಿರದಲ್ಲಿ. ಆದ್ರೆ ನೋಡ್ರಿ ಎಂತ ದುರಂತ, ಅವ್ರು ಬದುಕಿದ್ದಾಗ್ಲೇ ಅವ್ರು ಮತ್ತೆ ರಿಲೀಸ್ ಮಾಡಿ ಆ ಸಿನಿಮಾ ಯಶಸ್ಸು ಕಂಡಿದ್ದರೆ ರಾಜ್ ಕಪೂರ್ ಅವರು ಸಂತೋಷದಿಂದ ಸಮಾಧಾನದಿಂದ ಸಾವನ್ನಪ್ತಾ ಇದ್ರೇನೋ, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ತಿತ್ತೇನೋ. ದುರಂತ ಅವ್ರು ಸತ್ತ ಎಷ್ಟೋ ವರ್ಷಗಳ ನಂತರ ಆ ಮೇರಾ ನಮ್ ಜೋಕ ಸಿನಿಮಾ ಮತ್ತೆ ರಿಲೀಸ್ ಆಗ್ತದೆ, ಬಾಕ್ಸ್ ಆಫೀಸ್ ಅಲ್ಲಿ ದೊಡ್ಡ ಯಶಸ್ಸನ್ನ ಕಾಣುತ್ತೆ, ದೊಡ್ಡ ಸಿನಿಮಾ ಕೂಡ ಬಹಳ ದೊಡ್ಡ ಯಶಸ್ವಿ ಆಗ್ತದೆ. ಈ ರೀತಿ ಒಂದು ಕನ್ನಡದ ಶೋಮ್ಯಾನ್ ಅಂತಾನೆ ಖ್ಯಾತಿಗೊಂಡಂತ, ನಮ್ಮ ಆ ಕಾಲದ ಯುವಕರಿಗೆ ನಮ್ಮ ಕನಸುಗಳಿಗೆ ಬಣ್ಣ ತುಂಬಿದಂತ ಕನಸುಗಾರ ಅಂತಾನೆ ಹೆಸರು ಮಾಡಿರುವಂತ ರವಿಚಂದ್ರನ್ ಅವರು ಅಂತ ಸಾಹಸವನ್ನು ಮಾಡ್ತಾರೆ. ಹಂಸಲೇಖ ಅವರವರ ಅದ್ಭುತ ಸಂಗೀತ ಸಾಹಿತ್ಯ ಸಿನಿಮಾಗಿರುತ್ತೆ. ಬಹಳ ಒಳ್ಳೆ ರೆಸ್ಪಾನ್ಸ್ ಮಾಡ್ಬೇಕಾದಂತ ಸಿನಿಮಾ, ಬಹಳ ಭರವಸೆಯನ್ನ ಇಟ್ಕೊಂಡು ರವಿಚಂದ್ರನ್ ಅವರು ಶಾಂತಿ ಕ್ರಾಂತಿ ಮಾಡ್ತಾರೆ. ದುರಂತ ಏನಂದ್ರೆ, ಯಾಕೋ ರವಿಚಂದ್ರನ್ ಅವರು ಅಂತ ಕನಸುಗಾರ, ಅಂತ ಅದ್ಭುತವಾದ ತಂತ್ರಜ್ಞ, ಇವತ್ತಿನವರೆಗೂ ಇವತ್ತಿಗೆ ಎಷ್ಟೆಲ್ಲ ತಂತ್ರಜ್ಞಾನ ಬೆಳೆದಿದೆ, ಎಲ್ಲರೂ ಅದ್ಭುತವಾಗಿ ಸಿನಿಮಾಗಳನ್ನ ಮಾಡ್ತಾರೆ, ಆ ಒಂದು ಕ್ಯಾನ್ವಾಸ್ ಮೇಲೆ ಒಳ್ಳೆ ಇದನ್ನ ಬಿಡಿಸ್ತಾರೆ, ಚಿತ್ರವನ್ನು ಬಿಡಿಸ್ತಾರೆ. ಇವತ್ತು ಸ್ಕ್ರೀನ್ ಮೇಲೆ ನಿಮ್ಗೆ ಅದ್ಭುತವಾಗಿ ಕಾಣಿಸ್ಬೋದು. ಆದರೆ 35 ವರ್ಷಗಳ ಹಿಂದೆ ಆ ರೀತಿ ತಂತ್ರಜ್ಞಾನವನ್ನ ಮಾಡುವಂತದ್ದಿತ್ತಲ್ಲ, ಆ ತರ ಸಾಹಸ ಮಾಡೋದಂತಿದ್ದಲ್ಲ, ಗಂಟೆಗೆ ಲಕ್ಷಗಳಲ್ಲಿ ಕ್ಯಾಮ್ರಾಗಳನ್ನ ತರಬೇಕಾಗಿದ್ದಂತ ಕಾಲದಲ್ಲಿ ಒಂದು 10 ಕ್ಯಾಮ್ರಾ, ಅದು ಒಂದು 20-25 ಕ್ಯಾಮ್ರಾವರೆಗೂ ಬಳಸಿ ಅವರು ಚಿತ್ರೀಕರಣವನ್ನು ಮಾಡ್ತಾರೆ. ದುರಂತ ಯಾಕೋ ರವಿಚಂದ್ರನ್ ಅವ್ರ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಅವರು ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡು ಮಾಡಿದಂತ ಸಿನಿಮಾಗಳೆಲ್ಲ ಅವ್ರಿಗೆ ಏನು ಬಾಕ್ಸ್ ಆಫೀಸಲ್ಲಿ ಮಾತ್ರ ಸೋಲಾಗ್ತದೆ, ಅವ್ರ ಜೀವನದಲ್ಲಿ ಅವ್ರು ಸೋಲಲ್ಲ. ಅವ್ರು ಮತ್ತೆ ಮತ್ತೆ ಪುಟಿದೆದ್ದು ಬರುವಂತ ಫೀನಿಕ್ಸ್ ಅಂತ ಗುಣ ರವಿಚಂದ್ರನ್ ಅವ್ರದ್ದು. ಅಂತ ರವಿಚಂದ್ರನ್ ಅವ್ರು ಮಾಡಿದಂತ ಏಕಾಂಗಿ ಕೂಡ ಅದೇ ರೀತಿ ಆಯ್ತು. ಅದೇನು ಇನ್ನೊಂದು 30 ವರ್ಷದ ನಂತರ ಮತ್ತೆ ಅದು ಕೂಡ ಈ ತರ ಟ್ರೆಂಡ್ ಆಗುತ್ತೋ ಏನೋ. ಎಷ್ಟೆಲ್ಲ ಮಾಡಿ 4 ಭಾಷೆಯಲ್ಲಿ ಸಿನಿಮಾವನ್ನ ಮಾಡ್ತಾರೆ. ಸಿನಿಮಾ ಏನವರು ಊಹಿಸಿದ್ರು ಅದಾಗಿಲ್ಲ. ಆದ್ರೂ ಕೂಡ ಅವತ್ತಿನ ಕಾಲಕ್ಕೆ ನೀವು 35 ವರ್ಷಗಳ ಹಿಂದೆ ಲಕ್ಷಗಳಲ್ಲಿ ಸಿನಿಮಾನ ತೆಗಿತಾ ಇದ್ರು. ಒಂದು ಸಿನಿಮಾವನ್ನ 20 ಲಕ್ಷ, 30 ಲಕ್ಷ, 50 ಲಕ್ಷ ಇದ್ರೆ ಒಂದು ಸಿನಿಮಾನ ತೆಗಿತಿದ್ರು. ಅಂತ ಕಾಲದಲ್ಲಿ 25 ಲಕ್ಷ, 30 ಲಕ್ಷ ಕೇವಲ ಹಾಡಿಗೆಯನ್ನ ಖರ್ಚು ಮಾಡಿ ಈ ಕನ್ನಡ ಚಿತ್ರರಂಗ ಯಾವುದ್ರಲ್ಲೂ ಕಡಿಮೆ ಇಲ್ಲ, ಯಾವ ಇಂಗ್ಲಿಷ್ ಸಿನಿಮಾಗೂ ಕಡಿಮೆ ಇಲ್ಲ, ಯಾವ ಹಿಂದಿ ಸಿನಿಮಾಗೂ ಕಡಿಮೆ ಇಲ್ಲ ಅಂತ ಹೇಳಿ ತನ್ನ ಸೀಮಿತ ಮಾರುಕಟ್ಟೆಯನ್ನ ವಿಸ್ತರಿಸಿದಂತವ್ರು ರವಿಚಂದ್ರನ್. ಇಡೀ ಭಾರತ ದೇಶದ ಇಡೀ ಚಿತ್ರರಂಗಗಳೇ ಮತ್ತೆ ಕರ್ನಾಟಕದ ಕಡೆ ಮೊದಲನೇ ಬಾರಿ ತಿರುಗಿ ನೋಡಂಗೆ ಮಾಡಿದಂತ ಕೀರ್ತಿ ಆ ರವಿಚಂದ್ರನ್ ಅವ್ರಿಗೆ ಸಲ್ತದೆ. ಎಷ್ಟು ಬೇಸರ ಆಗ್ತದೆ ಅಂದ್ರೆ, ಅಂತ ಪ್ರಯೋಗಾತ್ಮಕ ಚಿತ್ರಗಳು ಗೆಲ್ಬೇಕು. ಅವಾಗ ಏನಾದ್ರೂ ಆಗ್ತಿತ್ತು. ಇವತ್ತು ನಾವು ಪ್ಯಾನ್ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದು ಇವತ್ತಿನ ಪ್ಯಾನ್ ಇಂಡಿಯಾಗಳು ಡಬ್ ಮಾಡ್ತಾರೆ, ಬಹುತೇಕ ಭಾಷೆಗೆ ವಾಯ್ಸ್ ಅನ್ನ ಡಬ್ ಮಾಡ್ತಾರೆ. ಅವತ್ತಿಗೆ 3 ಯೂನಿಟ್ಗಳನ್ನ ಹಾಕೊಂಡು 3 ಹೀರೋಗಳನ್ನ ಹಾಕೊಂಡು ಒಂದೇ ಬಾರಿ ಅದನ್ನ ಸಿನಿಮಾ ಮಾಡೋದಿತ್ತಲ್ಲ, ಅದು ಆ ಸಾಹಸಕ್ಕೇನೆ ನಾವು ಏನ್ ಕೊಟ್ರು ಸಾಲದು. ಈಗ್ಲಾದು ಅಂತ ಒಂದು ಅದ್ಭುತವಾದ ಸಿನಿಮಾ ಮತ್ತೆ ತೆರೆ ಮೇಲೆ ಬರ್ಲಿ ಅಂತ ನಮ್ಮ ಕನ್ನಡದ ಅಭಿಮಾನಿಗಳು. ಯಾಕಂದ್ರೆ ರಾಜ್ ಕಪೂರ್ ಅವರು ಕಾಲವಾದ ನಂತರ ಆ ಒಂದು ಮೇರಾ ನಾಮ್ ಜೋಕರ್ ಯಶಸ್ಸಾಯ್ತು. ಆ ಒಂದು ಏನ್ ಸಂತೋಷ ಅಂದ್ರೆ, ಇವತ್ತಿಗೆ ರವಿಚಂದ್ರನ್ ಅವರು ಇನ್ನೂ ಶಕ್ತಿಯಿಂದ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ, ನಮ್ಮ ಜೊತೆಲಿ ಇದ್ದಾರೆ. ಅಂತ ರವಿಚಂದ್ರನ್ ಅವರ ಸಿನಿಮಾ ಮತ್ತೆ ರಿಲೀಸ್ ಆಗಿ ಅವರ ಖಜಾನೆ ತುಂಬಲಿ. ಯಾಕಂದ್ರೆ ರವಿಚಂದ್ರನ್ ಬೇರೆ ಏನೂ ಗೊತ್ತಿಲ್ದಿರೋ ಮನುಷ್ಯ. ರವಿಚಂದ್ರನ್ ಅವರು ಅಂದ್ರೆ ಅವ್ರು ಸಿನಿಮಾದಿಂದ ದುಡಿಯೋದು, ಸಿನಿಮಾಗೆ ಹಾಕೋದು. ಆದ್ರೆ ಅವರು ನೋಡಿ, ಯಾರ ನಿರ್ಮಾಪಕರ ಜೇಬನ್ನು ಸುಡ್ಲಿಲ್ಲ ಅವ್ರು ಯಾವತ್ತೂ. ಅವ್ರು ಎಲ್ಲ ಬಹುತೇಕ ಬೇರೆ ನಿರ್ಮಾಪಕರ ಜೊತೆ ಕೆಲಸ ಮಾಡಿದಾಗೆಲ್ಲ ಅವ್ರ ಸಿನಿಮಾಗಳು ಗೆದ್ದಿದ್ದಾವೆ, ನೀವು ಗಮನಿಸಬಹುದು. ಅಲ್ಲೆಲ್ಲ ದುಡ್ಡು ಸಂಪಾದನೆ ಮಾಡ್ಕೊಂಬಂತಂದು ಇವ್ರು ಸ್ವಂತದ್ದು ಯಾವ್ದಾದ್ರು ಸಿನಿಮಾ ಮಾಡ್ತಾರೆ, ಕೈ ಸುಟ್ಕೋತಾರೆ. ಆದ್ರೂ ಕೂಡ ಅವರ ಸಿನಿಮಾ ಪ್ರೇಮ ಇವತ್ತಿನವರೆಗೂ ಹಿಂಗಿಲ್ಲ. ಅವ್ರ ಸಿನಿಮಾ ಮಾಡೋಂಥ ದಾಹ ಕಡಿಮೆ ಆಗ್ಲಿಲ್ಲ. ಇವತ್ತಿಗೂ ಕೂಡ ಸಿನಿಮಾಗೋಸ್ಕರನೇ ಉಸಿರಾಡ್ತಾ ಇರೋ ಯಾರಾದ್ರೂ ಒಬ್ರು ವ್ಯಕ್ತಿ ಇದ್ದಾರೆ ಅಂದ್ರೆ ಬೇರೆ ಏನು ಗೊತ್ತಿಲ್ಲ ಆ ಮನುಷ್ಯನಿಗೆ ಗೊತ್ತಿರೋದು ಒಂದೇ ವಿಷಯ, ಸಿನಿಮಾ. ಹಾಗಾಗಿ ಅಂತ ತಂತ್ರಜ್ಞರು, ಅಂತ ಒಂದು ವೈಭವಿತ ಏನು ಒಂದು ನಾವು ಹೋದಾಗ ರವಿಚಂದ್ರನ್ ಸಿನಿಮಾ ಅಂತ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಏನ್ ನೋಡ್ತಾ ಇದ್ವಿ ಅಂದ್ರೆ, ಆ ಸಿನಿಮಾಗ ಹೋದ್ರೆ ಬರೀ ಒಂದು ಹಾಡು ಪೈಸಾ ವಸೂಲ್ ಮಾಡಕ್ ಬಿಡೋದು. ಪೈಸಾ ವಸೂಲ್ ಮಾಡೋಂಥ ಸಿನಿಮಾ ರವಿಚಂದ್ರನ್ ಕೊಡ್ತಾ ಇದ್ದಿದ್ದು, ಬರೀ ಒಂದು ಹಾಡಲ್ಲಿ ನಮ್ಗೆ ಅಷ್ಟು ಪೈಸಾ ವಸೂಲ್ ಆಗ್ಬಿಡೋಂಥದ್ದು. ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡೋರು. ಒಂದು ಆಡಿಯೋ ಕ್ಯಾಸೆಟ್ ಬಿಡುಗಡೆ ನಿಮಗೆ ಗೊತ್ತಿರ್ಲಿ ಸ್ನೇಹಿತರೆ, ಅವತ್ತಿನವರೆಗೂ ಲಕ್ಷಗಳು ದಾಟ್ತಾ ಇರ್ಲಿಲ್ಲ.
3 ಲಕ್ಷ 4 ಲಕ್ಷಕ್ಕೆ ಹೋದ್ರೆ ಒಂದು ಕ್ಯಾಸೆಟ್ ಆಡಿಯೋ ರೈಟ್ಸ್ ತುಂಬಾ ದೊಡ್ಡದು. ಆದ್ರೆ ರವಿಚಂದ್ರನ್ ಕೋಟಿಗಳಿಗೆ ಹೋಗಂಗ ಮಾಡಿದಂತ ಕೀರ್ತಿ ರವಿಚಂದ್ರನ್ ಅವ್ರಿಗೆ ಸಲ್ತದೆ. ಬಹುಶಃ ಲಹರಿ ಕ್ಯಾಸೆಟ್ ಕಂಪ್ನಿಲಿ ಪ್ರೇಮಲೋಕ ಅದು ಇವತ್ತೂ ದಾಖಲೆ. ಅವು ಅಷ್ಟು ಆಡಿಯೋ ಕ್ಯಾಸೆಟ್ ನ ಇವತ್ತವರೆಗೂ ಅವ್ರು ಸೇಲ್ ಮಾಡಿರೋದು ನನಗಂತೂ ಅನುಮಾನ. ಅಷ್ಟು ಇದ್ ಮಾಡಿದ್ರು. ಒಂದ್ ಕ್ಯಾಸೆಟ್ ಬಿಡುಗಡೆ ಮಾಡ್ಬೇಕು ಅಂದ್ರು ಆ ಕ್ಯಾಸೆಟ್ ನ ಅಲಂಕರಿಸ್ತಿದ್ದನ್ನ ನೋಡ್ಬಿಟ್ರೇನೆ ಆ ಸಂತೋಷ. ಆ ಕ್ಯಾಸೆಟ್ ಬಾಕ್ಸ್ ಮಾಮೂಲಿ ಇರೋದು, ಆದ್ರೆ ರವಿಚಂದ್ರನ್ ಸಿನಿಮಾಗಳು ಬಂತು ಅಂದ್ರೆ ಅದರಲ್ಲಿ ಆ ಕ್ಯಾಸೆಟ್ ನೋಡಕ್ಕೇನೆ ಸಂತೋಷ ಪಡ್ಬೇಕಿತ್ತು. ನಾವು ಕೊಡ್ತಾ ಇದ್ದಿದ್ದ ಕಾಸು ಆ ಕ್ಯಾಸೆಟ್ ಬಾಕ್ಸ್ ಮಾಡ್ಸಕ್ಕೂ ಆಗ್ತಾ ಇರಲಿಲ್ಲ ಅಂತ ಕಾಲ. ನಾವೆಲ್ಲ ಆ ಹಾಡುಗಳು ರಿಲೀಸ್ ಆಗ್ಬಿಟ್ರೆ ಸಾಕು, ಸಿನಿಮಾಗೆಲ್ಲ ಹಾಡು ರಿಲೀಸ್ ಆಗ್ಬೇಕು ಅಂದ್ರೇನೆ ನಾವು ಕಾಯ್ತಾ ಕೂರ್ತಿದ್ವಿ. ಎಲ್ಲೆಲ್ಲಿಂದ ಕ್ಯಾಸೆಟ್ಗಳು, ಅದಕ್ಕೂ ಟೈಮ್ ನಿಗದಿ ಮಾಡೋರು, ಅದನ್ನ ವಿಜೃಂಭಣೆಯಿಂದ ಬಿಡುಗಡೆ ಮಾಡೋರು. ಅದನ್ನ ನಾವೆಲ್ಲ ನೋಡೋಗಿ ತಗೊಂಬಂದು ಅರೆ ಕೇಳ್ತಾ ಇದ್ವಿ. ನಮ್ಮಂತ ಯುವಕರು, ಆ ಕಾಲದ ಯುವಕರಿಗೆ ಕನಸಿಗೆ ಬಣ್ಣ ತುಂಬಿದಂತ ಕನಸುಗಾರ, ನಮ್ಮ ಭಾವನೆಗಳಿಗೆ ಅಕ್ಷರದ ರೂಪವನ್ನ ಕೊಟ್ಟು ಸಂಗೀತವನ್ನ ತುಂಬಿದ ಸಂಗೀತ ಮಾಂತ್ರಿಕ ಹಂಸಲೇಖ ಅವರು. ಆ ಎರಡು ಜೋಡಿಯನ್ನ ನೋಡುವಂಥದ್ದೇ ಅದೊಂದು ವೈಭವ. ಆ ಒಂದು ಗತಕಾಲ ಒಟ್ಟಾಗಿದೆ. ಇವತ್ತಿನ ಹುಡುಗರಿಗೆ ಆ ಸಿನಿಮಾನ ಆ ಸಿನಿಮಾ ಮೇಕಿಂಗ್ ಹೆಂಗಿತ್ತು, ಅಷ್ಟು ದೊಡ್ಡ ಏನು ಬಹುಶಃ ನನಗನ್ಸುತ್ತೆ ಅಲ್ಲಿ ರವಿಚಂದ್ರನ್ ಅವರು ಒಂದೇ ಒಂದು ಸಣ್ಣ ತಪ್ಪು ಮಾಡಿದ್ರು ಅಂತ. ಯಾಕಂದ್ರೆ ಅನಂತ್ ನಾಗ್ ಅವ್ರಂತ ಲವರ್ ಬಾಯ್ ಖ್ಯಾತಿ ಅನಂತ್ ನಾಗ್ ಅವ್ರನ್ನ ಅಲ್ಲಿ ಖಳನಾಯಕನಾಗಿ ತಂದಿದ್ದನ್ನ ಬಹುಶಃ ಜನ ಒಪ್ಲಿಲ್ಲ ಅನಿಸ್ತ ನನಗೆ. ಯಾಕಂದ್ರೆ ಅವತ್ತಿನವರೆಗೂ ಅನಂತ್ ನಾಗ್ ಅವ್ರನ್ನ ನೋಡಿದ್ದೇ ಬೇರೆ. ಬಟ್ ಆ ಕಥೆಯಲ್ಲಿ ಇದ್ದಂತ ಕೂಲ್ ಪಾತ್ರ ಅದನ್ನ ಅನಂತ್ ನಾಗ್ ಅವ್ರ ಕೈನಲ್ಲೇ ಮಾಡಿಸ್ಬೇಕಿತ್ತು. ಅದನ್ನ ಜನ ಒಪ್ಲಿಲ್ಲ ಅಂತ ಪ್ರಯೋಗಾತ್ಮಕ ಮಾಡಕ್ ಹೋಗಿ ಸಿನಿಮಾಗಳು ಅವ್ರದ್ದು ಸ್ವಲ್ಪ ಹಣಕಾಸು ಅವತ್ತಿಗೂ ಅದು ಕಡಿಮೆ ಗಳಿಕೆ ಏನಲ್ಲ, 8 ಕೋಟಿ ಗಳಿಕೆ ಮಾಡ್ತು. ಬಟ್ ಹಾಕಿದ್ದ ಬಡ್ಜೆಟ್ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಆ ಬಡ್ಜೆಟ್ ನಮ್ಮ ಮಾರುಕಟ್ಟೆಯನ್ನ ಮೀರಿ ದುಡ್ಡನ್ನ ಹಾಕಿ ಚೆಲ್ಬಿಟ್ಟಿದ್ರು ರವಿಚಂದ್ರನ್. ಹಾಗಾಗಿ ನಮ್ಗೆ ಅದು ನಷ್ಟ ಅನ್ನಂಗ್ ಕಾಣುತ್ತೆ. ಕೆಲವು ಪತ್ರಕರ್ತರಿದ್ದಾರೆ ಗಾಂಧಿನಗರದಲ್ಲಿ, ಅವರೊಂದಷ್ಟು ಜನ ಪೂರ್ವಾಗ್ರಹ ಪೀಡಿತರು. ಅವರು ಮೊದಲೇ ಆ ಸಿನಿಮಾಗಳನ್ನ ಇವು ಏನು ಕಸದ ಬುಟ್ಟಿಗೆ ಸೇರಿಸ್ಬಿಡ್ತಾರೆ. ಹಂಗೂ ಕೂಡ ಆಯ್ತು ರವಿಚಂದ್ರನ್ ಅವ್ರ ಜೀವನದಲ್ಲಿ. ಹಾಗಾಗಿ ಈಗಲಾದ್ರೂ ಕೂಡ ಸ್ವಲ್ಪ ಮತ್ತಷ್ಟು ವೈಭವಯುತವಾಗಿ ಅದನ್ನೇನು ತಂತ್ರಜ್ಞಾನ ಬಹಳಷ್ಟು ಬೆಳೆದಿದೆ, ಅದನ್ನು ಸ್ವಚ್ಛ ಮಾಡಿ. ಯಾಕಂದ್ರೆ ಇವಾಗ ನಂಗೆ ಕ್ಯಾಮ್ರಾಗಳೆಲ್ಲ, ಅವಾಗೆಲ್ಲ ರೀಲು, ಆ ರೀಲ್ಗಳನ್ನ ತೆಗಿಬೇಕು ಅಂದ್ರೆ ತಮಾಷೆ ಮಾತಲ್ಲ, ಲಕ್ಷಾಂತರ ಅಡಿಗಳು ರೀಲ್ ಹೊರಟೋಗ್ಬಿಡವು. 20 ಕ್ಯಾಮ್ರಾದಲ್ಲಿ ದೃಶ್ಯಗಳನ್ನ ಸಂಗ್ರಹಿಸಿದ್ರೆ ಅವನ್ನೆಲ್ಲ ತಂದು ಒಂದ ಮಾಡಿ ಎಡಿಟ್ ಮಾಡಿ 3 ವರ್ಷ ತಿಂದಾಕ್ಬಿಡ್ತು. ರವಿಚಂದ್ರನ್ ಅವರ ಬಹಳ ಅಮೂಲ್ಯವಾದ ಸಮಯವನ್ನ ತಿಂತು, ಸಮಯನ ಕೊಟ್ರು, ಹಣವನ್ನ ಹಾಕಿದ್ರು, ತಮ್ಮ ಬುದ್ಧಿಶಕ್ತಿಯನ್ನೆಲ್ಲ ಖರ್ಚು ಮಾಡಿ ಸಿನಿಮಾ ತೆಗೆದ್ರು. ಇಡೀ ದೇಶವೇ ತಿರುಗಿ ನೋಡುವಂತ ಸಿನಿಮಾ ಮಾಡಕ್ಕೆ ಹೋದ್ರು. ಆದ್ರೆ ಸಿನಿಮಾ ಯಶಸ್ಸು ಗಳಿಸ್ಲಿಲ್ಲ ಅಷ್ಟೇ. ಆದ್ರೆ ರವಿಚಂದ್ರನ್ ಅವ್ರು ಮತ್ತೆ ಎದ್ದು ಬಂದ್ರು, ಫೀನಿಕ್ಸ್ ತರ ಬದುಕಿದ್ರು, ನಿಜ ಜೀವನದ ನಾಯಕರಾದ್ರು. ಈಗಾದ್ರೂ ಆ ಸಿನಿಮಾ ರಿಲೀಸ್ ಆಗ್ಲಿ ಅಂತ ಅಭಿಮಾನಿಗಳು ಕೇಳ್ಕೊತಾ ಇದ್ದಾರೆ. ಅಭಿಮಾನಿಗಳ ಕೋರಿಕೆಯ ಮೇರೆಗೆ ಈಗ ಆ ಸಿನಿಮಾ ರಿಲೀಸ್ ಆಗ್ಲಿ, ಬಹುದೊಡ್ಡ ಯಶಸ್ಸು ಕಾಣ್ಲಿ. ಏನು ರವಿಚಂದ್ರನ್ ಅವರು ಆ ಸಿನಿಮಾದಿಂದ ಏನೆಲ್ಲ ಕಳ್ಕೊಂಡಿದ್ರು, ಮಾನಸಿಕ ನೆಮ್ಮದಿ ಕಳ್ಕೊಂಡ್ರು, ಶಾಂತಿ ಹೋಯ್ತು. ಅವ್ರ ಜೀವನದಲ್ಲಿ ಶಾಂತಿ ಕ್ರಾಂತಿ ತೆಗೆದು ಅವ್ರ ಜೀವನದಲ್ಲೇ ಶಾಂತಿ ಹೋಯ್ತು. ಆದ್ರೆ ಕನ್ನಡ ಚಿತ್ರರಂಗದಲ್ಲಿ ಕ್ರಾಂತಿ ಅಂತೂ ಆಗಿದ್ದು ಸತ್ಯ. ಈಗಲಾದ್ರೂ ಆ ಸಿನಿಮಾ ಮತ್ತೆ ರಿಲೀಸ್ ಆಗಿ ಯಶಸ್ವಿಯಾಗಿ ಪೂರೈಸ್ಲಿ, ಅವರ ಖಜಾನೆ ತುಂಬಲಿ, ಮತ್ತಷ್ಟು ಮಗದಷ್ಟು ಇಂಥ ಪ್ರಯೋಗಗಳನ್ನ ರವಿಚಂದ್ರನ್ ಅವರು ನಮ್ಮ ಮುಂದೆ ಮಾಡ್ತಾನೆ ಇರ್ಲಿ. ಇನ್ನಷ್ಟು ಧೈರ್ಯ ತುಂಬಿದ್ರು. ಅವರ ನಂತರ ಬಂದಂತ ರಾಮು ಅವರು ಒಂದಿಷ್ಟು ಹಣಕಾಸು ಏನೋ ಕೋಟಿಗಳ ಸಿನಿಮಾಗಳನ್ನ ಆಮೇಲೆ ಮಾಡ್ಲಿಕ್ಕೆ ಪ್ರೇರಣೆ ಆಯ್ತು. ರವಿಚಂದ್ರನ್ ಅವರು ಒಂಥರ ತಮ್ಮನ್ನ ತಾವೇ ಸುಟ್ಕೊಂಡು ದೀಪದ ತರ ಕನ್ನಡ ಚಿತ್ರರಂಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಕಾರ ಆಯ್ತು. ರವಿಚಂದ್ರನ್ ಅವರು ಅಷ್ಟು ದೊಡ್ಡ ಸಾಹಸ ಮಾಡಿದಕ್ಕೆ ಅದಾದ ನಂತರ ಬಂದಂತವ್ರು ಕೋಟ್ಯಾಂತರ ರೂಪಾಯಿ ಹಾಕಿ ಕನ್ನಡ ಸಿನಿಮಾಗಳನ್ನ ತೆಗಿಲಿಕ್ಕೆ ಅನುಕೂಲ ಆಯ್ತು. ಇಲ್ಲ, ಯಾವುದೇ ಕಾರಣಕ್ಕೂ ಅದಿಲ್ಲ. ಯಾಕೆಂದ್ರೆ ಕನ್ನಡ ಚಿತ್ರರಂಗ ತುಂಬಾ ಸೀಮಿತವಾದ ಮಾರುಕಟ್ಟೆ ಇತ್ತು. ನಿಮ್ಗೆ ನೆನಪಿರ್ಲಿ, ನಿಮ್ಗೆ ಗೊತ್ತಿತ್ತು ಇಲ್ಲೋ, 60-70 ದಶಕದಲ್ಲಿ ಕನ್ನಡ ಸಿನಿಮಾಗೆ ಥಿಯೇಟರ್ಗಳು ಸಿಗ್ತಾ ಇರ್ಲಿಲ್ಲ. ಕನ್ನಡ ಸಿನಿಮಾ ಥಿಯೇಟರ್ಗಳು ಸಿಗ್ತಾ ಇಲ್ಲ ನೀವು ನಂಬೇಕು ಅಂತ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ಕೂಡ ರಿಲೀಸ್ ಆಗ್ಬೇಕಾದ್ರೆ ರಣಧೀರ ಕಂಠಿರುವ ಸಿನಿಮಾ ಯಾರು ತೆಗಿಯೋರೇ ಇಲ್ಲ, ಕನ್ನಡದಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋ ಕಾಲದಲ್ಲಿ ಯಾರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ಬಾಲಕೃಷ್ಣ ಅವರು, ನರಸಿಂಹರಾಜು ಅವರು ಇಂಥವರೆಲ್ಲ ಸೇರ್ಕೊಂಡು ಒಂದು ರಣಧೀರ ಕಂಠಿರುವಂತ ಸಿನಿಮಾ ಮಾಡ್ತಾರೆ. ಆ ಸಿನಿಮಾಗೆ ಥಿಯೇಟರ್ ಸಮೇತ ಇರ್ಲಿಲ್ಲ. ಅಂತ ಸ್ಥಿತಿಯಿಂದ ಮೇಲೆದ್ದು ಬಂತು. ಕನ್ನಡ ಚಿತ್ರರಂಗ ಬರೀ 8 ಲಕ್ಷದಲ್ಲಿ ಸಿನಿಮಾ ಮಾಡ್ತಾ ಇದ್ದಂಥವ್ರು ಕೋಟಿಗಳಿಗೆ ಹೋಗಕ್ಕೆ ಮೂಲ ಪ್ರೇರಣೆ, ಅವತ್ತಿನ ಮೂಲ ಕಾರಣ ನಿಸ್ಸಂಶಯವಾಗಿ ಹೇಳ್ಬೋದು ಅದು ರವಿಚಂದ್ರನ್. ವೈಭವವನ್ನ ತುಂಬಿದಂಥವ್ರು ಕನ್ನಡ ಚಿತ್ರರಂಗಕ್ಕೆ. ಅದುವರೆಗೂ ಅದ್ಭುತವಾದ ನಿರ್ದೇಶಕಗಳಿದ್ರು, ಅದ್ಭುತವಾದ ಸಿನಿಮಾಗಳು ಬಂದಿದ್ದಾವೆ, ಅದ್ಭುತವಾಗಿ ಓಡಿದಾವೆ, ಎಲ್ಲಾನು ಆಗಿದೆ. ಆದ್ರೆ
ಈ ಮಟ್ಟದ ಧೈರ್ಯ ತೋರಿಸಿ ಕನ್ನಡ ಚಿತ್ರರಂಗವನ್ನ ಬೆಳೆಸ್ಲಿಕ್ಕೆ ತಮ್ಮನ್ನ ತಾವೇ ಸುಟ್ಕೊಂಡಂತ ದೀಪ ರವಿಚಂದ್ರನ್. ಸಿನಿಮಾಗೆ ನೋಡ್ರಿ ಅದರಲ್ಲಿ ಮಕ್ಕಳು ಎಷ್ಟು ದೊಡ್ಡ ಮಕ್ಕಳಿಗೆ ತಂದಿದ್ರು ಅಂದ್ರೆ ಅವತ್ತಿನ ಬೆಂಗಳೂರಿನ ಎಲ್ಲಾ ಸ್ಟಾರ್ ಹೋಟೆಲ್ಗಳನ್ನ ಬುಕ್ ಮಾಡ್ಕೊಂಡಿದ್ರಂತೆ. ಮೈಸೂರು ಏನದು ಬೆಂಗಳೂರು ಪ್ಯಾಲೇಸ್ ಬಹುಶಃ ನನಗ್ ನೆನಪಿದ್ದಂಗೆ ಅದನ್ನ ಅಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬಹದ್ದೂರ್ ಗಂಡು ಸಿನಿಮಾದಲ್ಲಿ ಬಳಸ್ಕೊಂಡಿದ್ರು. ಅದಾದ ನಂತರ ಅಷ್ಟು ದೊಡ್ಡ ಮಟ್ಟದಲ್ಲಿ ಬಳಸ್ಕೊಂಡಿದ್ದಂಥದ್ದು ಶಾಂತಿ ಕ್ರಾಂತಿ. ಟ್ಯಾಂಕರ್ಗಳ ಗಟ್ಲೆ ಹಾಲ್ನ ತಂದು ನಿಲ್ಸ್ಬಿಟ್ಟಿರೋರಂತೆ, ಹಾಲನ್ನ ಟ್ಯಾಂಕರ್ ಗಟ್ಲೆ ತಂದು ನಿಲ್ಸಿರೋರಂತೆ. ಯಾರಿಗೂ ಅಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಕೂಡ ಸಿನಿಮಾವನ್ನ ಅವ್ರ ತಂದೆಯವ್ರ ಮಾತು ಕೇಳಿ ಈ ಸಿನಿಮಾ ಯಾಕೋ ಕೈ ಹಿಡಿಯಲ್ಲ, ಕೈ ಕಚ್ಚುತ್ತೆ ಅಂತ ಮೊದಲೇ ಅನ್ಸಿದ್ರು ಕೂಡ ವೀರಸ್ವಾಮಿ ಅವ್ರು ಹೇಳಿದ್ರಂತೆ, ಈಶ್ವರಿ ಕಂಬೈನ್ಸ್ ಯಾವತ್ತು ಈಶ್ವರಿ ಪ್ರೊಡಕ್ಷನ್ಸ್ ಸಿನಿಮಾ ಕೈಗೆ ಎತ್ಕೊಂಡು ನಿಂತೋಯ್ತು ಅನ್ನೋಂತ ಕೆಟ್ಟ ಬರಬಾರ್ದು, ಅಂತ ತಪ್ಪನ್ನ ಮಾಡಬೇಡ. ರಜನಿಕಾಂತ್ ಅಂತ ರಜನಿಕಾಂತ್, ನಾಗಾರ್ಜುನ್ ಅಂತ ನಾಗಾರ್ಜುನ್ ನಿನ್ಗೆ ಕಾಲ್ ಶೀಟ್ ಕೊಟ್ಟಿದ್ದಾರೆ, ಇದು ನಿಲ್ಸಬಾರ್ದು ಅಂತ ಹೇಳಿದಾಗ ತಂದೆ ಒಂದೇ ಒಂದು ಮಾತುಗೋಸ್ಕರ ಆ ಸಿನಿಮಾಕ್ಕೆ ಅಷ್ಟು ದೊಡ್ಡ ಮಟ್ಟದ ಬಡ್ಜೆಟ್ನಾಗಿ ಸಿನಿಮಾ ಮಾಡ್ತಾರೆ. ನಿಮ್ಗೆ ಇವತ್ತು 10 ಕೋಟಿ ಆಗ್ತಾ ಇದಾರೆ, ಇವತ್ತು 50 ಕೋಟಿ ಆಗ್ತಾರೆ, ಇವತ್ತು 100 ಕೋಟಿ ಆಗ್ತಾ ಇದಾರೆ, ನಿಮ್ಗೇನ್ ಮಹಾನ್ ಅದ್ಭುತ ಅನ್ಸ್ಬೋದು. ಆದ್ರೆ ಗಳಿಕೆನೂ ಅಷ್ಟೇ ಇದೆ. ಇವತ್ತಿನ ಸಿನಿಮಾದಲ್ಲಿ 250 ರೂಪಾಯಿ ಟಿಕೆಟ್ ಇದೆ, 400 ರೂಪಾಯಿ ಇದೆ, 500 ರೂಪಾಯಿ ಇದೆ, ಹಿಂಗೆಲ್ಲ ಟಿಕೆಟ್ ಅಂತಾರೆ. ಇವತ್ತಿಗೆ ಆ ಮಟ್ಟದ್ದು ಅವತ್ತು 2 ರೂಪಾಯಿ 3 ರೂಪಾಯಿ ಟಿಕೆಟ್, ಆ 2-3 ರೂಪಾಯಿ ಟಿಕೆಟ್ 10 ಕೋಟಿ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಇತ್ತು. ಅಂತ ಸಂದರ್ಭದಲ್ಲಿ ಧೈರ್ಯ ಮಾಡಿದ್ರಲ್ಲ ರವಿಚಂದ್ರನು. ಅಂತ ಕಾಲದಲ್ಲೂ 8 ಕೋಟಿ ಶೇಖರಣೆ ಮಾಡಿದಿರಲ್ಲ, ಅದು ಯಾವುದೇ ಕಾರಣಕ್ಕೂ ಫ್ಲಾಪ್ ಅಂತ ನಾನು ಹೇಳಕ್ ಒಪ್ಪೋದೇ ಇಲ್ಲ. ಅದು ಅದ್ಭುತವಾದ ಸಿನಿಮಾವೇ, ಅದ್ಭುತವಾದ ಗಳಿಕೆನೆ. ಬಡ್ಜೆಟ್ ಮೀರಿದ್ರಿಂದ ಮಾತ್ರ ಹಂಗ ಅನ್ಸುತ್ತೆ ಅಷ್ಟೇ. ನಿಮ್ಗೆ ಗೊತ್ತಿರ್ಲಿ, ರವಿಚಂದ್ರನ್ ಅವರು ಸಿನಿಮಾ ನಿರ್ಮಾಣಕ್ಕೆ ಇಳಿಯೋದಕ್ಕಿಂತ ಮುಂಚೆ ಸಿನಿಮಾ ಪ್ರದರ್ಶನಗೊಂಡು ಬಹಳ ಯಶಸ್ವಿಯಾಗಿ ಎಷ್ಟೋ ತಿಂಗಳುಗಳು ಅಥವಾ ವರ್ಷಗಳ ನಂತರ ಆಡಿಯೋ ಕ್ಯಾಸೆಟ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ರು. ಅದು ಸಿನಿಮಾ ಸಕ್ಸಸ್ ಆದ್ರೆ ಮಾತ್ರ. ಆದರೆ ಆ ಟ್ರೆಂಡ್ ಅನ್ನೇ ಬದಲಾಯಿಸಿ ಹೊಸ ಒಂದು ಟ್ರೆಂಡ್ ಅನ್ನ ಹುಟ್ಟಾಕಿದ್ದು ರವಿಚಂದ್ರನ್ ಅವರು. ಸಿನಿಮಾಗೂ ಮೊದಲೇ ಹಾಡುಗಳನ್ನ ಕ್ಯಾಸೆಟ್ಗಳನ್ನ ರಿಲೀಸ್ ಮಾಡಿ ಅದನ್ನ ಕೋಟ್ಯಾಂತರ ರೂಪಾಯಿ ಅದರಿಂದ ಕೂಡ ಗಳಿಕೆ ಆಗುವಂತ ದೊಡ್ಡ ಮಾರ್ಕೆಟ್ ಅನ್ನ ಸೃಷ್ಟಿ ಮಾಡಿದ್ದು ರವಿಚಂದ್ರನ್ ಅವರು. ನೀವು ಅವತ್ತಿನ 10 ಕೋಟಿ ಅಂದ್ರೆ 91ರಲ್ಲಿ 10 ಕೋಟಿ ಅಂದ್ರೆ ನಿಮ್ಗೆ ಇವತ್ತು 100-200 ಕೋಟಿಗಳಿಗಿನ್ನ ಹೆಚ್ಚು. ಇವತ್ತಿಗೆ ನಾವು 100-200 ಕೋಟಿ ಸಿನಿಮಾ ಇನ್ನ ಇವತ್ತವರೆಗೂ ಕನ್ನಡದಲ್ಲಿ ನಾವು ತೆಗಿಯಕ್ಕಾಗಿಲ್ಲ. ಅಂತದ್ದು ಸಾಹಸವನ್ನ ಮಾಡಿದಂಥದ್ದು ರವಿಚಂದ್ರನ್. ಅದು ಇವತ್ತಿನ 100 ಕೋಟಿಗಳಕ್ಕಿಂತ ಹೆಚ್ಚಾಗುವಷ್ಟು ಹಣ.